ಗುರುಜಿ, ಪತಿ ಪತ್ನಿ ತೃಪ್ತಿಯಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕಿಂತ ನನ್ನ ಪ್ರಕಾರ ಹೇಗಿರಬೇಕು ಅನ್ನೋದು ಒಂದು ಒಳ್ಳೆ ಲೈನ್ ಅಂತ ಅನ್ಕೋತೀನಿ. ಅದಕ್ಕೂ ಮುಂಚೆ ಅಂದರೆ ಇದ್ರ ಬಗ್ಗೆ ಮಾತಾಡೋಣ. ಈಗ ಸಾಮಾನ್ಯವಾಗಿ ಕೆಲವ್ರಿಗೆ ಈ ಪ್ರಶ್ನೆ ಥಟ್ ಅಂತ ಕೇಳಿದ್ರೆ ಅದ್ರ ಬದಲು ಮದುವೆನೇ ಆಗಬೇಡ್ರಿ, ಸುಮ್ಮನೆ ಇದ್ಬಿಡ್ರಿ ಅಂತ ಹೇಳ್ಬಿಡ್ತಾರೆ. ಸೊ ಈ ಮದುವೆ ಅನ್ನೋದು ಯಾಕೆ ಬೇಕು ಜೀವನದಲ್ಲಿ? ಅದು ಗಂಡಿಗಿರಬಹುದು, ಹೆಣ್ಣಿಗಿರಬಹುದು. ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಮ್ಮ, ಇಲ್ಲಿ ಪ್ರಶ್ನೆ ಇರೋದೇನೆಂದರೆ, ನಮಗೆ ನಾವು ಮೊದಲು ಪ್ರಶ್ನೆ ಹಾಕ್ಕೋಬೇಕು. ನಮಗೆ ನಾವು ಪ್ರಶ್ನೆ ಹಾಕ್ಕೋಬೇಕು. ಮದುವೆ ಆಗೋದು ಬಿಡೋದು ಸೆಕೆಂಡ್ರಿ. ನಮಗೆ ನಾವು ಪ್ರಶ್ನೆ ಏನು? ಮದುವೆ ಮಾಡ್ಕೋಬೇಕು, ಮನ್ಸಿಗೆ ಬರುತ್ತೆ. ಈಗ ಮದುವೆ ನನಗೆ ಬೇಕು, ಮನ್ಸಿಗೆ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದು ಹುಡುಗನೂ ಹೌದು, ಹುಡುಗಿನೂ ಹೌದು. ಮದುವೆ ಏನಕ್ಕೆ ಮಾಡ್ಕೋಬೇಕು? ಮದುವೆಯನ್ನು ಏನಕ್ಕೆ ಮಾಡ್ಕೋಬೇಕು ಅಂತ ಫಸ್ಟ್ ತಿಳ್ಕೋಬೇಕು. ನಂಬರ್ 1, ಅಪ್ಪ ಅಮ್ಮ ಹೇಳ್ತಾರೆ ಮದುವೆ ಮಾಡ್ಕೋ. ನಾವು ಯಾಕೆ ಮದುವೆ ಮಾಡ್ಕೋಬೇಕು ಅಂತ ಅಪ್ಪ ಅಮ್ಮನ ಪ್ರಶ್ನೆ ಹಾಕಬೇಕು. ಅಮ್ಮ, ಇದನ್ನು ಪ್ರಶ್ನೆ ಹಾಕ್ಕೊಡದೆ, ಈ ಪ್ರಶ್ನೆಗೆ ಉತ್ತರ ಕೊಡದೆ ಜೀವನ ಪರ್ಯಂತ ಅನುಭವಿಸ್ತಾ ಇದ್ದೀವಿ ನಾವು. ಕಾರಣ ಏನು ಅಂದರೆ, ಅಪ್ಪ ಅಮ್ಮನಿಗೂ ಮದುವೆ ಜೀವನ ಏನು ಅಂತ ಗೊತ್ತಾಗಿಲ್ಲ. ಹೆಂಗೋ ಎಳ್ದಾಡ್ಕೊಂಡು ಬಡ್ದಾಡ್ಕೊಂಡು ಎಳ್ಕೊಂಡು ಪಳ್ಕೊಂಡು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಬಂದಿರ್ತಾರೆ. ಇದು ಮಕ್ಕಳು ನೋಡಿರ್ತಾರೆ. ಅಯ್ಯೋ ಈ ಬಾಳು ಬೇಡ ಅಂತ ಮದುವೆ ತೀರ್ಮಾನ ಮಾಡ್ಕೊಂಬಿಟ್ಟಿರ್ತಾರೆ ಅಂತಕ್ಕಂಥ ವಿಚಾರ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲ, ಇವ್ರ ಥರ ನಾವು ಆಗಬಾರ್ದು ಮನಸ್ಸಲ್ಲಂತೂ ಇರುತ್ತೆ. ಅಪ್ಪ ಅಮ್ಮ ಬಡ್ದಾಡಿದ್ದು ನಮಗೆ ಬೇಡ, ಆ ಮದುವೆ ನಮಗೆ ಜೀವನ ಬೇಡ ಅಂದ್ಕೊಂಡಿರ್ತಾರೆ. ಆದರೆ ಮದುವೆ ಸಂದರ್ಭ ಅಕಸ್ಮಾತ್ ಒದಗಿಬಿಡತ್ತೆ. ಆಗ ಅಂದ್ಕೊಂಡಿದ್ದು ನಮಗೆ ಸಂದರ್ಭ ಒದಗಿದ್ದು ಎರಡು ತುಂಬ ಕ್ಲಾಶ್ ಆಗ್ತಾ ಹೋಗುತ್ತೆ. ಬೇಕಾ ಬೇಡವಾ? ಬೇಡ ಅಂತಿದ್ದೆ, ಇದ್ಯಾಕೆ ಹಿಂಗಾಯ್ತಲ್ಲ, ಇದ್ಯಾಕೆ ಹಿಂಗೆ ಆಗೋಯ್ತಲ್ಲ, ಸೊ ಏನು ಮಾಡಲಿ ನಾನಿವಾಗ? ಇದಕ್ಕೆ ನಿನ್ನ ಪ್ರಕಾರ ಅಮ್ಮ, ಮದುವೆ ಯಾಕೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದರೆ ಏನಕ್ಕೆ ಬೇಕಾಗತ್ತೆ ಮದುವೆ? ಕೆಲಸ ಮಾಡೋಕ್ಕೆ, ಜೊತೆಲಿರೋಕ್ಕ, ಮತ್ತು ಇನ್ನೊಂದು ವಿಚಾರ, ಏನಾದ್ರು ನಮಗೆ ಅನುಕೂಲವಾಗಿರುತ್ತೆ ನಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಹೆಂಡತಿ ಬೇಕು, ಒಂದು ಗಂಡ ಬೇಕು ಅಂತಾನ, ಅಥವಾ ಒಂದು ಮಗು ಮಾಡ್ಕೊಳಕ್ಕೆ, ಅಥವಾ ಸಂಸಾರವನ್ನು ಅಭಿವೃದ್ಧಿಪೂರ್ವಕವಾಗಿ ನಡ್ಸ್ಕೊಂಡು ಹೋಗೋಕ್ಕೆ, ವಂಶ ಬೆಳೆಸೋಕ್ಕೆ, ಯಾವುದಿದ್ರಲ್ಲಿ ಯಾವ್ದು ತೊಗೋಬೋದು? ಮದುವೆ ಯಾಕೆ ಅಂತ ಪ್ರಶ್ನೆ ಬೇಕು ಅಂತ. ಸಂಗಾತಿ ಬೇಕು, ಫೈನ್, ಸೂಪರ್. ಈ ಸಂಗಾತಿ ಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಏನಕ್ಕೆ ಬೇಕು ಅಂದರೆ ವಿಚಾರಗಳು ಬೇರೆ ಬೇರೆ ಆಗ್ಬಿಡುತ್ತೆ. ಸಂಗಾತಿ ಬೇಕು, ಕ್ವಶನ್ ಮಾರ್ಕ್ ಅಲ್ಲೇ ಮಾಡಿ ನಿಲ್ಸೋಣ. ಆದರೆ ನಮ್ಮದೊಂದು ಸಮಸ್ಯೆ ಇದೆ. ಸಂಗಾತಿ ಬೇಕು ಅಂದಮೇಲೆ ಈಗ ಬೇಕು ಅಂತ ಯಾರು ಹೇಳಿದ್ರೋ ಅವರು ಬಳಸೋದನ್ನು ಕಲಿಬೇಕು. ಫಸ್ಟು ಬೇಕು ಅಂತ ಅರ್ಥಲ್ಲಮ್ಮ, ಎದುರುಗಡೆ ಇರೋರು ನಮಗೆ ಏನು ಕೊಡ್ತಾರೆ ಅನ್ನೋದಕ್ಕಿನ್ನ ನಾವು ಅವ್ರಿಗೆ ಏನು ಕೊಡ್ತೀವಿ ಅನ್ನೋದು ವಿಚಾರ ಬೇಕು. ಏನು ಹೇಳ್ತೀಯಮ್ಮ? ನಿಜ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.